ಕನ್ನಡ ತಂತ್ರಾಂಶ ಇದು ತಂತ್ರಾಂಶದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಪ್ರಜ್ವಲೇಶ್ ಇವರು ನಮ್ಮ ಕನ್ನಡ ತಂತ್ರಾಂಶಕ್ಕೆ 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ನಾನು ಒಂದು ಚಿಕ್ಕ ಮಾಹಿತಿ ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಅದೇನಪ್ಪ ಅಂತಂದರೆ, ನಾನು ರೈಲು ಒನ್ ಬಗ್ಗೆ ಟ್ಯೂಟೋರಿಯಲ್ ಮಾಡಿದ್ದೆ, ಅಂದರೆ ಟಿಕೆಟ್ ಬುಕ್ಕಿಂಗ್ ಟ್ಯೂಟೋರಿಯಲ್ ಮಾಡಿದ್ನಲ್ಲ, ಅದರಲ್ಲಿ ನಾನು ಪೇಮೆಂಟ್ ಮಾಡಬೇಕಾದ್ರೆ ಅದರಲ್ಲಿ ಹೇಳಿದ್ದೆ ನಾನು UPI ಆಪ್ಷನ್ ಇಲ್ಲ ಅಂತ. ಆ್ಯಕ್ಚುಲಿ UPI ಆಪ್ಷನ್ ಇದೆ ಸ್ನೇಹಿತರೆ, ಆದರೆ ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅಂದರೆ ನಮ್ಗೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ ಟಾಕ್ ಬ್ಯಾಕ್ ಯೂಸರ್ಸ್ಗೆ. ಸೊ ಹಾಗಾಗಿ ನಾನು ಕೊಟ್ಟಿದ್ದು ತಪ್ಪು ಮಾಹಿತಿ ಆಗಿತ್ತು. ತಪ್ಪು ಮಾಹಿತಿ ಅನ್ನೋದಕ್ಕಿಂತ ನಾನು ಆ ಟೈಮಲ್ಲಿ ಫಸ್ಟ್ ಟೈಮು ರೈಲು ಒನ್ನಿಂದ ಬುಕ್ ಮಾಡ್ತಾ ಇದ್ದು. ನಾನು ಟ್ಯೂಟೋರಿಯಲ್ ಮಾಡೋ ಟೈಮಲ್ಲಿ ಅವಾಗ ಸಡನ್ನಾಗಿ ನನಗೆ ಅದು UPI ಸಿಕ್ಕಿರಲಿಲ್ಲ. ಹಾಗಾಗಿ ರೈಲು ಒನ್ನಲ್ಲಿ UPIನೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಸೊ UPI ಇದೆ, ಅದು ಯಾವ ರೀತಿ ನಾವು UPI ಮೂಲಕ ಪೇಮೆಂಟ್ ಮಾಡೋದು ಅಂತ ತೋರಿಸ್ತೀನಿ ಸ್ನೇಹಿತರೆ. ಈಗ ರೈಲ್ ಒನ್ನಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬುಕ್ ಮಾಡೋದಕ್ಕೆ. ಪ್ಯಾಸೆಂಜರ್ಸ್ನೆಲ್ಲ ಆ್ಯಡ್ ಮಾಡಿ, ಕ್ಯಾಪ್ಚಾ ಎಲ್ಲ ಆ್ಯಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬುಕ್ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಎಷ್ಟಾಗಿದೆ ರೇಟು. 462 rupees and 70 paise. 460 ರೂಪೀಸ್ 70 ಪೈಸೆ ಏನೋ ಆಗಿದೆ. ಬುಕ್ ನೌ ಕೊಡ್ತೀನಿ. Make payment. ಓಕೆ, ಈಗ ಪೇಮೆಂಟ್ ಪೇಜ್ ಓಪನ್ ಆಗಿದೆ ಸ್ನೇಹಿತರೆ. ಇಲ್ಲಿ Make payment. MYSBR wallet 391 rupees and 85 paise. ಓಕೆ, ಆರ್ ವಾಲೆಟಲ್ಲಿ 391 ರೂಪೀಸ್ ಇದೆ. Indian Railways logo. Insufficient balance. Plus add money. ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದೆ. ಯಾಕಪ್ಪ ಅಂತಂದ್ರೆ 460 ರೂಪೀಸ್ ಏನೋ ಇದೆಯಲ್ಲ, ಇನ್ನೂ ಆ್ಯಡ್ ಮಾಡ್ಬೋದು ನಾವು. ಆದರೆ ನಾನು ಈಗ ಆ್ಯಡ್ ಮಾಡಲ್ಲ. Powered by SBI. Image. ಪವರ್ಡ್ ಬೈ SBI ಅಂತ ಹೇಳುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ. ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ. ಕ್ಲಿಕ್ ಮಾಡಿದಾಗ ಈಗ UPI ಆಪ್ಷನ್ ತೋರಿಸುತ್ತೆ. ಆ್ಯಕ್ಚುಲಿ ಈಗ ರೈಟ್ ಸ್ವೈಪ್ ಮಾಡ್ಕೊಂಡು ಬರ್ತೀನಿ ನೋಡಿ ಇಲ್ಲಿ. Powered by SBI. Other payment methods. Pay using UPI. ನೋಡಿ ಇಲ್ಲಿ ಪೇ ಯೂಸಿಂಗ್ UPI ಅಂತ ಇದೆ. ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. ಈಗ ಪೇ ಯೂಸಿಂಗ್ UPI ಕೊಟ್ಟಿದ್ದೀನಿ. ಇಲ್ಲಿ ನೋಡೋಣ ಏನೇನು ಆಪ್ಷನ್ ಬರುತ್ತೆ. Button. Indian Railway. Order ID. 100. Button. Total amount. 462 rupees and 70 paise. 462 ರೂಪೀಸ್ 70 ಪೈಸೆ ಆಗಿದೆ. Payment methods. Pay by any UPI app. Button. ನೋಡಿ ಇಲ್ಲಿ ಫಸ್ಟು ಪೇ ಬೈ ಎನಿ UPI ಆ್ಯಪ್ ಅಂತ ಇದೆ. ಆಮೇಲೆ Pay by any UPI ID. Button. ಪೇ ಬೈ ಎನಿ UPI ID ಅಂತ ಇದೆ. ID ಬೇಡ ನಮ್ಗೆ, ಯಾಕಪ್ಪ ಅಂತಂದರೆ ಅಲ್ಲಿ ನಮ್ಮ UPI ID ಎಲ್ಲ ಎಂಟರ್ ಮಾಡಬೇಕಾಗುತ್ತೆ. ನಾವು ಗೂಗಲ್ ಪೇ, ಫೋನ್ ಪೇಯಿಂದ ಪೇ ಮಾಡಬೇಕಾಗಿರೋದ್ರಿಂದ Pay by any UPI app. Button. ಪೇ ಬೈ ಎನಿ UPI ಆ್ಯಪ್ ಸೆಲೆಕ್ಟ್ ಮಾಡೋಣ. Open with. ನೋಡಿ ಇಲ್ಲಿ ಓಪನ್ ವಿತ್ ಅಂತ ಕೇಳುತ್ತೆ, ಯಾವ್ದ್ರಿಂದ ಪೇ ಮಾಡ್ತೀರಾ ಅಂತ. Selected. GPay. GPay ಇದೆ, Free charge. ರೀಚಾರ್ಜ್ ಇದೆ, Cred. ಕ್ರೆಡ್, Flipkart UPI. ಎಲ್ಲ UPI ಸಿಗುತ್ತೆ. ಫ್ಲಿಪ್ಕಾರ್ಟ್ UPI, iMobile. Iris by Yes Bank. PhonePe. Tata Noi. ನೋಡಿ ಫೋನ್ ಪೇ, ಟಾಟಾ ನಿಯೋ ಎಲ್ಲ ಇದೆ ಇಲ್ಲಿ. Once. Button. ಇಷ್ಟೇ ಇರೋದು. ಈಗ ನಾನು ಇಲ್ಲಿ iMobile. Cred. Free charge. Selected. GPay. GPay ಸೆಲೆಕ್ಟ್ ಮಾಡೋಣ. Selected. Settings. GPay ಸೆಲೆಕ್ಟ್ ಮಾಡಿದಾಗ ಫಿಂಗರ್ ಪ್ರಿಂಟ್ ಕೊಟ್ಟು ಅನ್ಲಾಕ್ Send ಮಾಡಿದೆ. money bottom sheet. ನೋಡಿ ಇಲ್ಲಿ Report used. Show. Paying Indian Railways. Banking name Indian Railways. UPI ID BDPG.ear at speed. 462 rupees and 70 paise. Amount field. ಓಕೆ, ಕರೆಕ್ಟಾಗಿ ಅಷ್ಟೇ ದುಡ್ಡು ಚಾರ್ಜ್ ಆಗ್ತಾ ಇದೆ. ಕ್ರೆಡಿಟ್ ಕಾರ್ಡಿಂದ ಪೇ ಮಾಡಿದ್ರೆ ಎಕ್ಸ್ಟ್ರಾ ಎಲ್ಲ ಚಾರ್ಜ್ ಆಗ್ತಾ ಇತ್ತು ನಮಗೆ. ಇದರಿಂದ ಹಂಗೆಲ್ಲ ಆಗಲ್ಲ. Add note. Edit box. ಇಲ್ಲಿ Choose account to pay with. ಮಾಮೂಲಿ ನಿಮ್ಮ ಅಕೌಂಟ್ ಸೆಲೆಕ್ಟ್ ಮಾಡಿ. Bank of Baroda. Check now. Pay 462 rupees and 70 paise. Button. ಇದ್ರ ಮೇಲೆ ಕ್ಲಿಕ್ ಮಾಡೋಣ. Paying securely with Google Pay. GPay. ಇದ್ರ ಮೇಲೆ ಕ್ಲಿಕ್ ಮಾಡಿ ಪಿನ್ ಹಾಕೋಣ. Filled circle, filled circle, filled circle, filled circle. End of field. ಓಕೆ ಸ್ನೇಹಿತರೆ, ಪಿನ್ ಹಾಕಿದೀವಿ. ಪೇ ಮಾಡೋಣ ಈಗ. Button. GPay. Payment successful. Rail 1. Processing payment. Ticket details. Transaction ID. Ticket details. Thank you Gatak Singh. Happy journey. Rail 1. ಓಕೆ ಸ್ನೇಹಿತರೆ, ನೋಡಿ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಆಗಿದೆ. ಹಾಗೆ ಥ್ಯಾಂಕ್ ಯು ಅಂತ ಬೇರೆ ಹೇಳಿದೆ, ಹ್ಯಾಪಿ ಜರ್ನಿ ಅಂತ ಹೇಳಿದೆ. ನಮ್ಮ ಟಿಕೆಟು ಬುಕ್ ಆಗಿದೆ. ಸೊ ಮುಂದೆ ಎಲ್ಲ ಏನೇನು ಮಾಡ್ಬೋದು ಅನ್ನೋದು ನಾನು ಹಿಂದಿನ ಟ್ವಿಟರಲ್ಲೇ ತೋರಿಸಿದ್ದೀನಿ. ಅದನ್ನ ನೀವು ಫಾಲೋ ಮಾಡ್ಬೋದು. ಏನಂದರೆ ಒಂದು UPI ಮೂಲಕ ಪೇಮೆಂಟ್ ಮಾಡೋದು ಆಗಲ್ಲ ಅಂತ ಹೇಳಿದ್ದೆ, ಅದು ಸಾಧ್ಯ ಇದೆ ಅಂತ. ಅದನ್ನು ಮಾತ್ರ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಒಂದು ಸಣ್ಣ ಟ್ವಿಟರಲ್ಲಿ ರೆಕಾರ್ಡ್ ಮಾಡಬೇಕಾಯಿತು. ಸೊ ಈ ಟ್ವಿಟರ್ ನಿಮ್ಗೆ ಇಷ್ಟ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಥವಾ ನಮ್ಮ ಗ್ರೂಪಲ್ಲಿ ಹಾಕಿ ಅಂತ ಹೇಳ್ತಾ ಇಂದಿನ ಈ ಟ್ವಿಟರನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.